ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ನೀಡಿದ್ದು, ಸುವರ್ಣಸೌಧ ವೀಕ್ಷಣೆ ಹಾಗೂ ಸರ್ಕಾರದ ಯೋಜನೆಗಳನ್ನು ಗಮನಿಸಲು ಗೃಹಲಕ್ಷ್ಮಿಯರನ್ನು ಕರೆತಂದಿದ್ದಾರೆ. ಸಿಎಂ, ಡಿಸಿಎಂ ಮಂತ್ರಿಗಳ ಕಾರ್ಯವೈಖರಿಯನ್ನು ನೋಡಲು ಅವರು ಬಂದಿದ್ದಾರೆ. ಇನ್ನು ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಲಾಭ ಸಿಗಬೇಕು ಎನ್ನುವುದು ನಮ್ಮ ಉದ್ದೇಶವಾಗಿತ್ತು ಎಂದು ಹೇಳಿದ್ದಾರೆ. ಇನ್ನು ನೇರವಾಗಿ 2,000 ರು ಹಾಕುವ ಯೋಜನೆ ನಮ್ಮ ಕನಸಿನ ಕೂಸು. ಲೈಬ್ರರಿ, ಒಕ್ಕಲತನಕ್ಕೆ ಹೋರಿ, ಬೋರ್ವೆಲ್ ರಥವನ್ನ ಮಾಡಿಸಿದವರು ಇದ್ದಾರೆ. ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಆಗಿದೆ. ಅತ್ತೆಯ ಕಣ್ಣು, ಮಾವನ ಕಣ್ಣು ಆಪರೇಷನ್ ಮಾಡಿಸಿದ್ದಾರೆ. ಫ್ಯಾನ್ಸಿ ಸ್ಟೋರ್ ಮಾಡಿದವರಿದ್ದಾರೆ. ಕೊರೋನಾ ನಂತರ ಬೆಲೆ ಏರಿಕೆಯ ಕಾಲದಲ್ಲಿ 1 ತಿಂಗಳಿಗೆ 2 ಸಿಲಿಂಡರ್ ಆದರೂ ತೆಗೆದುಕೊಳ್ಳುತ್ತಿದ್ದಾರೆ. ವರ್ಷಕ್ಕೆ 32,000 ಕೋಟಿ ರು ಗೃಹಲಕ್ಷ್ಮಿಗೆ ಬಿಡುಗಡೆ ಮಾಡುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಇನ್ನು ಮಂಗಳಮುಖಿಯರಿಗೂ ಸಹ ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆಯುತ್ತಿದ್ದಾರೆ. ಸಿಎಂ ಜೊತೆಗೆ ಎಲ್ಲ ಮಹಿಳೆಯರು ಇಂದು ಸಂವಾದ ಮಾಡಲಿದ್ದಾರೆ. ಸಮಾಜದ ಪ್ರತಿಯೊಬ್ಬ ಮಹಿಳೆಯರು ಇಲ್ಲಿ ಇದ್ದಾರೆ. ಬಸವಣ್ಣನವರ ತತ್ವದ ಮೇಲೆ ಆಡಳಿತವನ್ನು ಸಿದ್ದರಾಮಯ್ಯ ನಡೆಸುತ್ತಿದ್ದಾರೆ. ವಿಧಾನಸಭೆಯ ಕಾರ್ಯಕಲಾಪ ವೀಕ್ಷಣೆ ಮಾಡಲು ಅವಕಾಶ ಇರುತ್ತೆ. ಮೊದಲನೇದಾಗಿ ಮಾತಾಡ್ಲಾ ಸಾಕ್ ಬಿಡು. ಮೊದಲನೇದಾಗಿ ಇವತ್ತು ಬೆಳಗಾವಿಗೆ ಉತ್ತರ ಕರ್ನಾಟಕ ಭಾಗದ ಶಕ್ತಿ ಪೀಠನ ಅಂತ ಹೇಳ್ತೀವಿ. ಇಡೀ ಕರ್ನಾಟಕ ರಾಜ್ಯದ ಸಮಸ್ಯೆಗಳನ್ನ ಆಲಿಸ್ಲಿಕ್ಕೆ, ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನ ಕಂಡು ಹಿಡ್ಕೊಳ್ಳಿಕ್ಕೆ ಆದಂತ ಸುವರ್ಣ ಸೌಧವನ್ನ ವೀಕ್ಷಣೆ ಮಾಡಲಿಕ್ಕೆ ಮತ್ತು ನಮ್ಮ ಸರ್ಕಾರ ಯಾವ ರೀತಿ ನಡೆಯುತ್ತೆ, ಸರ್ಕಾರದ ಯೋಜನೆಗಳು ಯಾವ ರೀತಿ ಗೃಹಲಕ್ಷ್ಮಿಯರ ಜೀವನದಲ್ಲಿ ಒಂದು ಸಂತಸವನ್ನ ತಂದಿದೆ, ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯ ಏನು, ಉಪಮುಖ್ಯಮಂತ್ರಿಗಳ ಕಾರ್ಯ ಏನು, ಇಲಾಖಾ ಮಂತ್ರಿಯ ಕಾರ್ಯವ್ಯಾಪ್ತಿ ಏನು, ಸುವರ್ಣಸೌಧದಲ್ಲಿ ಯಾವ ರೀತಿ ಆಡಳಿತ ನಡೆಯುತ್ತೆ ಅಂತ ಹೇಳಿ ಸಾಮಾನ್ಯ ನಮ್ಮ ಎಲ್ಲ ಗೃಹಲಕ್ಷ್ಮಿಗಳಿಗೆ ಬಹಳಷ್ಟು ಕುತೂಹಲ ಇದೆ. ಯಾಕಂತಂದ್ರೆ ಸರ್ಕಾರದಲ್ಲಿ ನಾವು ಕೂತ್ಕೊಂಡು ಬ್ಯಾಂಗ್ಳೂರದಲ್ಲಿ ಯೋಜನೆಯನ್ನ ರೂಪಿಸ್ತೀವಿ. ನಮ್ಮೆಲ್ಲರ ಆಸೆ ಏನಾಗಿತ್ತು ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರ ಆಸೆ ಏನಾಗಿತ್ತು ಅಂತಂದ್ರೆ, ಯಾವುದೋ ಮೂಲೆಯಲ್ಲಿ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ, ಯಾವುದೇ ತಾಲೂಕಿನಲ್ಲಿ, ಯಾವುದೇ ಹಳ್ಳಿಯ ಮೂಲೆಯಲ್ಲಿನ ಒಬ್ಬ ಗೃಹಲಕ್ಷ್ಮಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಭ ಸಿಗಬೇಕನ್ನೋದು ನಮ್ಮೆಲ್ಲರ ಒಂದು ಹೆಬ್ಬಯಕೆ ಆಗಿತ್ತು. ಯಾವುದೇ ಮಧ್ಯವರ್ತಿಯ ಒಂದು ಕಾಟ ಇಲ್ಲದೆ ನೇರವಾಗಿ ಎಲ್ಲ ಮಹಿಳೆಯರ, ಎಲ್ಲ ಗೃಹಲಕ್ಷ್ಮಿಗಳ ಅಕೌಂಟ್ಗೆ ನೇರವಾಗಿ 2,000 ರೂಪಾಯಿಯನ್ನ ಹಾಕುವಂತ ಈ ಯೋಜನೆ ಕನಸಿನ ಕೂಸು, ನಮ್ಮೆಲ್ಲರ ಮಹತ್ವಾಕಾಂಕ್ಷೆಯ ಒಂದು ಆಸೆ ಗೃಹಲಕ್ಷ್ಮಿ. ಇವತ್ತು ತಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮಾಧ್ಯಮದ ಎಲ್ಲ ನನ್ನ ಸಹೋದರರಿಗೆ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಈ ಯೋಜನೆ ಇಷ್ಟೊಂದು ಜನಪ್ರಿಯತೆ ಗಳಿಸ್ಲಿಕ್ಕೆ ನಿಮ್ಮ ಪ್ರಚಾರನೇ ಕಾರಣ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಪ್ರತಿಯೊಬ್ರು ಕೂಡ ಇಲ್ಲಿ ನನ್ನ ಜೊತೆ ಇವತ್ತು ಕೂತ್ಕೊಂಡವ್ರು ಬಹಳಷ್ಟು ಉಪಯೋಗವನ್ನ ಮಾಡಿದ್ದಾರೆ. ಅದನ್ನೆಲ್ಲ ತಾವು ಈಗಾಗಲೇ ಪ್ರಚಾರವನ್ನ ಮಾಡಿದ್ದೀರಾ. ಬಹಳಷ್ಟು ಕಾರ್ಯವನ್ನ ನಾನು ಓದಬೇಕು ಅಂತಂದ್ರೆ ತಮಗೆ ಗೊತ್ತಿದೆ, ಯಾಕಂದ್ರೆ ತಾವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಾ. ಲೈಬ್ರರಿಯನ್ನ ಮಾಡಿದವರಿದ್ದಾರೆ, ತಮ್ಮ ಒಕ್ಕಲ್ತನಕ್ಕೆ ಉಪಯೋಗ ಆಗ್ಲಿ, ಮಕ್ಕಳಿಲ್ಲ ಅಂತ ಹೇಳಿ ಹೋರಿಯನ್ನ ತಗೊಂಡವರಿದ್ದಾರೆ, ಬೋರ್ವೆಲ್ ಅನ್ನ ಕೊರೆಸಿದಂತವ್ರಿದ್ದಾರೆ. ಅಷ್ಟೇ ಯಾಕೆ, ನಮ್ಮ ಸಂಸ್ಕೃತಿ, ನಮ್ಮ ದೇವರು, ನಮ್ಮ ದೇವಸ್ಥಾನ ಅಂತ ಹೇಳಿ ರಥವನ್ನ ಮಾಡಿಸ್ಕೊಟ್ಟಂತ ಮಹಿಳೆಯರಿದ್ದಾರೆ. ಮಕ್ಕಳ ಶಿಕ್ಷಣವನ್ನ ನೋಡ್ಲಿಕ್ಕೆ ಬಂದಂತ ಮಹಿಳೆಯರಿದ್ದಾರೆ, ಗೃಹಲಕ್ಷ್ಮಿಗಳಿದ್ದಾರೆ. ಅತ್ತೆಯ ಕಣ್ಣಿನ ಆಪರೇಷನ್ ಮಾಡಿಸಿದಂತ ಗೃಹಲಕ್ಷ್ಮಿ ಇದ್ದಾರೆ. ಮಾವನ ಕಣ್ಣಿನ ಆಪರೇಷನ್ ಮಾಡಿಸಿದಂತ ಗೃಹಲಕ್ಷ್ಮಿಗಳಿದ್ದಾರೆ. ಫ್ಯಾನ್ಸಿ ಸ್ಟೋರ್ಗಳನ್ನ ಇಟ್ಟಿದ್ದಾರೆ. ವೆಜಿಟೇಬಲ್ ವೆಂಡರ್ಸ್ ತಮ್ಮ ಉಪಜೀವನಕ್ಕೆ ಇದನ್ನ ಮಾಡ್ಕೊಂಡಂತವ್ರಿದ್ದಾರೆ. ಆರೋಗ್ಯ ಸಮಸ್ಯೆಯನ್ನ ಪರಿಹರಿಸ್ಕೊಂಡಂತವ್ರಿದ್ದಾರೆ. ವಿಶೇಷವಾಗಿ ಏನು 2,000 ರೂಪಾಯಿ ಹಾಕಿದ ತಕ್ಷಣ ಅವರ ಸಂಪೂರ್ಣ ಅವರ ಪರಿವಾರದ ಕಷ್ಟ ನಾವು ಪರಿಹರಿಸ್ತಾ ಇದೀವಿ ಅಂತಲ್ಲ, ಆದ್ರೆ ಕರೋನಾ ನಂತರ ಬೆಲೆ ಏರಿಕೆ ಆದಂತ ಈ ಒಂದು ಕಾಲದಲ್ಲಿ ಅಟ್ಲೀಸ್ಟ್ 1 ತಿಂಗಳಿಗೆ 2 ಸಿಲಿಂಡರ್ ಅನ್ನಾದ್ರೂ ತಗೊಳ್ಳಿಕ್ಕೆ ಅವ್ರಿಗೆ ಸಹಾಯ ಮಾಡೋಣ ಅಂತ ನಾವು ಬಹಳಷ್ಟು ವಿಚಾರ ಮಾಡಿ 1 ವರ್ಷಕ್ಕೆ ಸುಮಾರು 32 ಸಾವಿರ ಕೋಟಿ ರೂಪಾಯಿಯನ್ನ ಅವ್ರಿಗೆ ನಾವು ಗೃಹಲಕ್ಷ್ಮಿಗಳಿಗೆ ಬಿಡುಗಡೆ ಮಾಡ್ತಾ ಇದೀವಿ.